ವಿದ್ಯಾರ್ಥಿಗಳು ಹಾಗೂ ಯುವಜನರು ದ್ವೇಷ ಅಸೂಯೆಯನ್ನ ಮರೆತು ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಒಂದಾಗಿ ಜೀವನ ನಡೆಸುವುದನ್ನು ಕಲಿಯಬೇಕು. ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳು ಜೀವನದ ಉಸಿರಾಗಬೇಕೆಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾ ನಿರಂಜನ್ ವಾನಳ್ಳಿ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಾಲೂಕಾ ಕ್ರೀಡಾಂಗಣದ ಆವರಣದಲ್ಲಿ ಪಟ್ಟಣದ ಆಚಾರ್ಯ ವಿದ್ಯಾಶಾಲೆಯ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ 2025-26ನೇ ಸಾಲಿನ ವಿದ್ಯಾರ್ಥಿಗಳ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ಅಂಕ ಗಳಿಕೆ ಒಂದೇ ಮಾನದಂಡವಲ್ಲ. ವಿದ್ಯಾರ್ಥಿಗಳು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಿಕೊಂಡು ಒಳ್ಳೆಯ ಪ್ರಜೆಗಳಾಗಿ ಸಮಾಜದಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಸಹೋದರರಂತೆ ಒಂದಾಗಿ ಕೂಡಿ ಬಾಳುವುದನ್ನು ಕಲಿಯಬೇಕು. ವಿದ್ಯಾರ್ಥಿಗಳು ಬಾಲ್ಯದಿಂದಲೇ ಉತ್ತಮವಾದ ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಗುರು ಹಿರಿಯರು ಹಾಗೂ ತಂದೆ ತಾಯಿಗಳನ್ನು ಗೌರವಿಸುವ ಮನೋಭಾವನೆಯನ್ನ ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು. ನಮ್ಮ ನೆಲ, ಜಲ ಹಾಗೂ ಭಾಷೆಯ ವಿಷಯ ಬಂದಾಗ ಒಂದಾಗಿ ನಮ್ಮ ಅಸ್ಮಿತೆಯನ್ನ ಉಳಿಸಿಕೊಳ್ಳುವ ದಿಕ್ಕಿನಲ್ಲಿ ಹೋರಾಟ ನಡೆಸಬೇಕೆಂದು ನಿರಂಜನ್ ವಾನಳ್ಳಿ ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕಿರುತೆರೆ ಹಾಗೂ ಚಲನಚಿತ್ರ ಕಲಾವಿದೆಯಾದ ಐಶ್ವರ್ಯ ಪಿಸೆ ಅವರು ಮಾತನಾಡಿ, ಆಚಾರ್ಯ ವಿದ್ಯಾಶಾಲೆಯು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುರುಕುಲ ಪದ್ಧತಿಯ ಮಾದರಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಭವಿಷ್ಯದ ನಾಗರಿಕರನ್ನ ಸಜ್ಜುಗೊಳಿಸುವ ಕೆಲಸವನ್ನು ಬದ್ಧತೆಯಿಂದ ಮಾಡುತ್ತಿದೆ. ಸೈನಿಕರ ವೇಷ ಭೂಷಣದ ಮಾದರಿಯಲ್ಲಿ ವಿದ್ಯಾರ್ಥಿಗಳಿಗೆ ರೂಪಿಸಿರುವ ಶಾಲಾ ವಸ್ತ್ರವು ಸಮವಸ್ತ್ರವು ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮವನ್ನು ಹಾಗೂ ದೇಶದ ಐಕ್ಯತೆಯನ್ನು ಸಾರುವ ನಿಟ್ಟಿನಲ್ಲಿ ಎಚ್ಚರಗೊಳಿಸಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ. ವಿದ್ಯಾರ್ಥಿಗಳು ನಾಯಕತ್ವ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಿ ನನಗೆ ವಿದ್ಯಾರ್ಥಿಗಳ ಶಿಸ್ತನ್ನು ಕಂಡು ತುಂಬಾ ಸಂತೋಷವಾಗಿದೆ ಎಂದು ಐಶ್ವರ್ಯ ಅಭಿಮಾನದಿಂದ ಹೇಳಿದರು. ಆಚಾರ್ಯ ವಿದ್ಯಾಶಾಲೆಯ ಅಧ್ಯಕ್ಷರಾದ ಕಿರುತೆರೆ ಹಾಗೂ ಚಲನಚಿತ್ರ ನಟರಾದ ಅರವಿಂದ್ ರಾವ್ ಮಾತನಾಡಿ, ವಿದ್ಯಾರ್ಥಿಗಳ ಪೋಷಕರು ತಮ್ಮ ಮಕ್ಕಳ ಕಲಿಕೆಯ ಬಗ್ಗೆ ಗಮನ ಇಡಬೇಕು. ವಿದ್ಯಾರ್ಥಿಗಳು ಶಾಲೆಯನ್ನು ಮುಗಿಸಿ ಮನೆಗೆ ಬಂದಾಗ ಅವರು ಶಾಲೆಯಲ್ಲಿ ಕಲಿತ ವಿಷಯಗಳ ಬಗ್ಗೆ ಪರಾಮರ್ಶೆ ನಡೆಸಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ನಡುವೆ ಶಾಲೆಗೆ ಪೋಷಕರು ಸಂಪರ್ಕ ಸೇತುವೆಯ ರೀತಿ ಕೆಲಸ ಮಾಡಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಹಾಗೂ ಏಕಾಗ್ರತೆಯನ್ನು ತುಂಬುವ ಕೆಲಸವನ್ನು ಮಾಡಬೇಕೆಂದು ಅರವಿಂದ್ ರಾವ್ ಕರೆ ನೀಡಿದರು. ಕೃಷ್ಣರಾಜಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಕುಮಾರ್, ಶಾಲೆಯ ಪ್ರಾಂಶುಪಾಲರಾದ ಹುದಾ ಫಾತಿಮಾ ಡೆಲ್ವಿ, ಆಡಳಿತ ಅಧಿಕಾರಿ ತಬ್ರೇಜ್ ನದೀಂ, ಕಾರ್ಯದರ್ಶಿ ವೀಣಾ ಅರವಿಂದ್, ಶ್ರೀಮತಿ ನಿರ್ಮಲಾ ವಾನಳ್ಳಿ, ಕೆಎಸ್ ನಾಗೇಶ್ ಬಾಬು, ಸೈಯದ್ ಜಮೀಲ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಆಕರ್ಷಕ ಪಥಸಂಚಲನವು ಪೋಷಕರು ಹಾಗೂ ವಿದ್ಯಾರ್ಥಿಗಳ ಗಮನ ಸೆಳೆಯಿತು. ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.
ಆತ್ಮವಿಶ್ವಾಸದ ಮೂಲಕ ಶಿಸ್ತಿನ ನಡೆ ಮತ್ತು ಆತ್ಮವಿಶ್ವಾಸದ ಮೂಲಕ ಗಾರ್ಡಿಯನ್ಸ್ ತಂಡವನ್ನು ಮುನ್ನಡೆಸುತ್ತಾರೆ. ಮನೀಶ್ ಸದಾ ತಂಡದ ಹಿತವನ್ನು ಕಾಪಾಡುವಂತಹ ಪ್ರೇರಣಾದಾಯಕವಾದಂತಹ ವಿದ್ಯಾರ್ಥಿ. ಲೇಖನ್ ಗೌಡ ನಿರ್ವಹಿಸುತ್ತಿರುವ ಎಲ್ಲ ತಂಡದ ಸದೃಢತೆಯುಳ್ಳ ಅಸ್ತಿತ್ವಕ್ಕೆ ಬೆಂಬಲವಾಗಿದ್ದಾನೆ. Guardians Captain Mani is dedicating himself in his work and why ಸಹಕರಿಸಬೇಕಾಗಿ ವಿನಂತಿ. ವಂದಿತ ಟಿಒ ನಂತರದಲ್ಲಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸುವುದರ ಮೂಲಕ ತಮ್ಮ ಶಾಲೆಯನ್ನ ಅತಿ ಹೆಚ್ಚು ಎತ್ತರಕ್ಕೆ ಸಾಧಿಸಿದಂತ ಇವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದು ಅಸಮಾನತೆಯನ್ನ ಮೆಟ್ಟಿ ವಿದ್ಯಾ ಗೌಡ ನಂತರದಲ್ಲಿ ದಕ್ಷ ಗೌಡ ಇವರು ತನ್ನ ಎಲ್ಲ ಉನ್ನತಿಯನ್ನ ನೀಡಿದ್ದಾರೆ. ಕ್ಲಾಸ್ 2 ಟ್ವಿಂಕ್ಲರ್ಸ್ ಧನ್ವಿಕಾ ಪಿ ಎಲ್ಲ ವಿದ್ಯಾರ್ಥಿಗಳು ಸ್ಟೇಜ್ ಹತ್ರ. ಇವರು ತಮ್ಮ ಅತ್ಯದ್ಭುತ ಅಜ್ರಾ ಹೆಚ್ಚಿ ಎಲ್ಲ ವಿಷಯಗಳಲ್ಲೂ ತನ್ನ ಛಾಪನ್ನು ಮೂಡಿದಂತ ಅಜ್ರಾ ಹೆಚ್ಚಿನ ಅಂಕಗಳನ್ನು ಗಳಿಸುವ ಮೂಲಕ ಈ ಒಂದು ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ದಯಮಾಡಿ ಪೋಷಕರು ತಮ್ಮ ಅದ್ಭುತವಾದ ಚಪ್ಪಾಳೆ ಮೂಲಕ ಈ ಒಂದು ಮಕ್ಕಳನ್ನ ಪ್ರೋತ್ಸಾಹಿಸಬೇಕಂತ. ಕ್ಲಾಸ್ ಟೀಚರ್ಸ್, ಪ್ಲೀಸ್ ಬಿ ವಿತ್ ಯುವರ್ ಕಿಡ್ಸ್. ಕ್ಲಾಸ್ 9 ಮರೈನ್ಸ್ ಲಾವಣ್ಯ ವೈ. ಎಲ್ಲ ಮಕ್ಕಳು ತಮ್ಮ ಅದ್ಭುತವಾದ ಪ್ರತಿಭೆಯನ್ನ ತೋರುವುದರ ಮೂಲಕ ಈ ಒಂದು ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ
ವರ್ಷದ ವಿದ್ಯಾರ್ಥಿ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. Humanity and faithfulness to create good human beings. ನಾವು ಈಗ The head boy Nitin and the head girl Aliza Zoya Nitin are leading the march past of the prefect council and the captains of the rest. ಮೇಲಕ್ಕೆತ್ತಿ ಬ್ಯಾಂಡ್ ಲಯಬದ್ಧ ಲಯಕ್ಕೆ ಅನುಗುಣವಾಗಿ ಆಶಾವಾದ ಮತ್ತು ಉತ್ಸಾಹದಿಂದ ಮೆರವಣಿಗೆ ಮಾಡುವುದನ್ನು ನಾವು ನೋಡಬಹುದು. ಶಾಲೆಯ ಕ್ರಮಬದ್ಧತೆ ಮತ್ತು ಶಿಸ್ತಿನ ಅತ್ಯುತ್ತಮ ಪ್ರದರ್ಶನ ಮೆರವಣಿಗೆ ತಂಡವನ್ನ ಮುನ್ನಡೆಸುವ ಸುಂದರವಾದ ಶಾಲೆಯ ಕೂಡ ನಮ್ಮಲ್ಲಿದೆ. The prefect councils are honoring the guests with a salute. After the prefect councils, it is followed by warriors. With the warriors motto, always with the warriors, house of the Abyss. With the motto, constant courage. The challenge, never fear. The both house captain. With the motto, ಅದನ್ನ ಯಾರೂ ಸೋಲಿಸಲಾಗುತ್ತಿರಲಿಲ್ಲ. ಅದಕ್ಕೆ ಕಾರಣ
ನಾನು ಬಹಳ ಖುಷಿಯಿಂದ ಯಾವುದೇ ಶಾಲೆ ಕರೆದ್ರು ಕೂಡ ಎಷ್ಟೇ ಕಾರ್ಯಕ್ರಮ ಇದ್ರೂ ಕೂಡ ಶಾಲೆಗೆ ವಿಸಿಟ್ ಮಾಡ್ತೀವಿ. ಬಹಳ ಖುಷಿ ಆಯ್ತು ನಾನು ಈ ಕಾರ್ಯಕ್ರಮದಲ್ಲಿ ಒಬ್ಬ ಭಾಗಿಯಾಗಿದ್ದೀನಿ ಅಂತ. ನನ್ನ ಶಾಲಾ ದಿನಗಳು ಕೂಡ ನೆನಪಿಗೆ ಬಂತು. ಲೀಡರ್ಶಿಪ್ ಅನ್ನೋದು ಎಷ್ಟು ಮಹತ್ವ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅರಿವಾಗೋದು ನೀವು ನಿಮ್ಮ ಶಾಲೆ ಪಾಸ್ ಔಟ್ ಆದ್ಮೇಲೆ ಆ ಲೀಡರ್ಶಿಪ್ ಮಹತ್ವ ಏನು ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗೊತ್ತಾಗುತ್ತೆ. ಯೂಶಲಿ ಈಗ ಕ್ಲಾಸ್ ಲೀಡರ್, ಕ್ಯಾಪ್ಟನ್, ಹೌಸ್ ಕ್ಯಾಪ್ಟನ್ ಆತರ ಎಲ್ಲ ಮಾಡಿರ್ತಾರೆ. ನೀವು ಎಲ್ಲ ಈ ತರ ಕ್ಯಾಪ್ಟನ್ಸಿನ ಈಗಲೇ ನಿಮ್ ಲೀಡರ್ಶಿಪ್ ಕ್ವಾಲಿಟೀಸ್ ನ ಸ್ಕೂಲಿಂದನೇ ಕಲಿತ್ರೆ ಮುಂದಿನ ಭವಿಷ್ಯಕ್ಕೆ ಅದು ಒಂಥರ ಫೌಂಡೇಶನ್ ಇದ್ದಂಗೆ. ಸೊ ನಾನು ಸ್ಕೂಲಲ್ಲಿ ಇದ್ದಾಗ ಪ್ರತಿ ಕ್ಲಾಸ್ನಲ್ಲೂ ನಾನು ಕ್ಲಾಸ್ ಲೀಡರ್ ಆಗಿದ್ದೆ. ಪ್ರತಿ ಟೀಚರು ಹೇಳ್ತಾ ಇದ್ರು ನೆಕ್ಸ್ಟ್ ಟೀಚರ್ಸಿಗೆ ಇವಳನ್ನ ಕ್ಲಾಸ್ ಲೀಡರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಾಸ್ನ ಬಹಳ ಚೆನ್ನಾಗಿ ಮಾನಿಟರ್ ಮಾಡ್ತಾಳೆ ಅಂತ. ಸೊ ನನಗೆ ಡೈಲಿ ಇನ್ ದ ಸೆನ್ಸ್ ನನಗೆ ಪ್ರತಿ ಸತಿ ಕ್ಯಾಪ್ಟನ್ಸಿ ಅಥವಾ ಲೀಡರ್ಶಿಪ್ ಕ್ವಾಲಿಟಿ ಕೊಟ್ಟಾಗ ಅದನ್ನ ಬಹಳ ಖುಷಿಯಿಂದ ಸ್ವೀಕರಿಸ್ತಾ ಇದ್ದೆ. ಕೆಲವೊಬ್ರು ನಿಮ್ ಕ್ಯಾಪ್ಟನ್ಸಿ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರು. ಬಟ್ ಅಂದ್ರೂ ಕೂಡ ನಾನು ನನ್ನ ಲೀಡರ್ಶಿಪ್ ನಲ್ಲಿ ಏನಾದ್ರೂ ಕೊರತೆ ಇದೆಯಾ, ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದನ್ನ ಪ್ರತಿಯೊಬ್ಬ ನನ್ನ ಫ್ರೆಂಡ್ಸ್ ಇಂದನೂ ಕೂಡ ಕಲ್ತಿದ್ದೀನಿ. ಸೊ ಬೇಸಿಕಲಿ ಲೀಡರ್ಶಿಪ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ ನೀವು ಶಾಲೆನಲ್ಲಿ ಕಲಿತಿದ್ರೆ ಮುಂದಿನ ಜೀವನಕ್ಕೆ ಅದು ನಿಮ್ಗೆ ಒಂದು ಬುನಾದಿಯಾಗೇ ಇರುತ್ತೆ ಅಂತ ನಾನು ಹೋಗದೆ ಜೀವನವನ್ನ ಕಲಿತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನೀವೆಲ್ಲ ಈ ಆಶ್ರಯ ಇಲ್ಲಿ ಸಿಕ್ಕಿರುವಂತದ್ದು, ಇಂಥ ಶಾಲೆಯಲ್ಲಿ ನಿಮಗೆ ಓದುವ ಅವಕಾಶ ಸಿಕ್ಕಿದ್ದು ಅದು ನಿಮ್ಮ ಆಚಾರ್ಯ ವಿದ್ಯಾಶಾಲೆಯಲ್ಲಿ ಓದುವ ಅವಕಾಶ ಸಿಕ್ಕಿದ್ದು ನಿಮ್ಮ ಪುಣ್ಯ. ಅದನ್ನ ಆಗ್ಲೇ ಪೊಲೀಸ್ ಇನ್ಸ್ಪೆಕ್ಟರ್ ಚೆನ್ನಾಗಿ ಹೇಳಿದ್ರು, ಇಡೀ ದಿವಸ ಮಗು ಮೊಬೈಲ್ ಹಿಡ್ಕೊಂಡಿದ್ರೆ ಹಾಗೂ ಅವಳ ವಿದ್ಯೆಯ ಮೇಲಾಗ್ತದೆ, ಅವನ ವಿದ್ಯೆಯ ಮೇಲೆ ಏನಾಗ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಏನು ನಾವು ಮನೆಯವರ ಜೊತೆ ಮಕ್ಕಳ ಜೊತೆ ಹೆಚ್ಚಿನ ಸಮಯವನ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನಾವು ಮಾಡುವಂತ ಕುಟುಂಬಸ್ಥರಾಗಿ ಬಹಳ ದೊಡ್ಡ ಕೆಲಸ. ಆದ್ರೆ ಇವತ್ತು ಕೆಲಸ ಏನೂ ಇರೋದಿಲ್ಲ, ಆದ್ರೂ ಮನೆಯಲ್ಲಿರೋದಿಲ್ಲ, ಊರೆಲ್ಲ ಸುತ್ತ ಇರ್ತಾನೆ ಅಪ್ಪ. ಪಾಪ ಮಕ್ಕಳು ಅಪ್ಪ ನೋಡ್ಬೇಕು ಅಂತಂದ್ರೆ ಮಕ್ಕಳಿಗೆ ಅಪ್ಪ ಸಿಕ್ಕೋದಿಲ್ಲ, ಅಮ್ಮ ಸಿಕ್ಕೋದಿಲ್ಲ, ಇನ್ನೇನು ಕಾರ್ಯಕ್ಕೆ ಹೋಗ್ತಿರ್ತಾರೆ. ಅಂಥವರಿಗೆ ಮಕ್ಕಳಿಗೆ ಹಾಕ್ಬೇಕು ಅಂತ ಕೇಳ್ತೀನಿ ನಾನು. ನಮ್ಮ ಮಕ್ಕಳನ್ನ ಪ್ರೀತಿಯಿಂದ ಸಾಕುವಂತ ಜವಾಬ್ದಾರಿ, ಅವರಿಗೆ ಹೆಚ್ಚಿನ ಸಮಯವನ್ನ ಕೊಡುವಂತ ಜವಾಬ್ದಾರಿ ನಮ್ಮ ಎಲ್ಲ ಪಾಲಕರದ್ದು ಆಗಬೇಕು. ನೀವು ಬೆಳೆಸಿದ ಹಾಗೆ ನಿಮ್ಮ ಮಕ್ಕಳು ಇರ್ತಾರೆ. ನಾಳೆ ಮಕ್ಕಳು ಹಾಳಾದ್ರು ಅಂತ ಇನ್ಯಾರನೋ ಅಥವಾ ಟೀಚರ್ಸ್ ಬೈಯೋದು ಬೇಡ. ಅವರು ಹೆಚ್ಚಿನ ಹೊತ್ತಿರುವುದು ನಿಮ್ಮ ಜೊತೆಯಲ್ಲಿ, ನಿಮ್ಮ ಹಾಗೆ ನಿಮ್ಮ ಮಕ್ಕಳು ಇರ್ತಾರೆ. ಅದಕ್ಕಾಗಿ ಅವ್ರನ್ನ ಒಳ್ಳೆಯ ನಾಗರಿಕರನ್ನಾಗಿ, ನಾನು ಅರವಿಂದ ಶಾಲೆಯ ಅಧ್ಯಕ್ಷರಾದಂಥ ಅರವಿಂದ್ ಒಟ್ಟಿಗೆ ಓದ್ದವರು. ಆ ಸಲುಗೆಯಿಂದ ಹೇಳ್ತೇನೆ, ಇಲ್ಲಿ ಮಕ್ಕಳು ಎಷ್ಟು ಒಳ್ಳೆಯ ಅಂಕಗಳನ್ನು ತೆಗಿಬೇಕು ನಿಜ, ಆದರೆ ಎಷ್ಟು ಒಳ್ಳೆಯ ಅಂಕಗಳನ್ನ ತೆಗಿತಿದೆ, ಎಷ್ಟು ಎಂಜಿನಿಯರ್ ಮಾಡ್ತೀರಿ, ಎಷ್ಟು ಡಾಕ್ಟರ್ಸ್ ಮಾಡ್ತೀರಿ, ಅಷ್ಟು IAS ಮಾಡ್ತೀರಿ ಅನ್ನೋದು ಮುಖ್ಯ, ನನಗೆ ಮುಖ್ಯ ಆಗೋದಿಲ್ಲ. ಆದರೆ ಎಷ್ಟು ಒಳ್ಳೆಯ ಮನುಷ್ಯರನ್ನ ನೀವು ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ, ಅದು ಯಾವುದೇ ಶಾಲೆಗೆ ಮುಖ್ಯ ಆಗಬೇಕು. ಮತ್ತೆ ನಾನು ಯಾವಾಗಲೂ ಅಂದ್ಕೊಳ್ಳೋದು, ಯಾವುದೇ ಶಾಲೆ ಗ್ರೇಟ್ ಅನ್ಸ್ಕೊಳ್ಳೋದು ಅಲ್ಲಿರುವ ಕಟ್ಟಡದಿಂದಲ್ಲ, ಬೆಂಚ್ಗಳಿಂದಲ್ಲ, ವಿದ್ಯಾರ್ಥಿಗಳಿಂದಲ್ಲ. ಆ ಶಾಲೆ ದೊಡ್ಡ ಶಾಲೆ, ಒಳ್ಳೆಯ ಶಾಲೆ ಅನ್ಸ್ಕೊಳ್ಳೋದು ಒಳ್ಳೆಯ ಶಿಕ್ಷಕರಿಂದ. ಅದಕ್ಕಾಗಿ ಅತ್ಯುತ್ತಮ ಶಿಕ್ಷಕರಿಂದ ಕಲಿಯುವಂಥ ಯೋಗ ನಮ್ಮ ಮಕ್ಕಳಿಗೆ ಆಗಬೇಕು. ಶಿಕ್ಷಕರು ಕೂಡ ಇದು ಪಾರ್ಟ್ ಟೈಮ್ ಅಲ್ಲವೇ ಅಲ್ಲ, ಅದು ಒಂದು ಸಂಪೂರ್ಣ ಜೀವನ ಧರ್ಮ ಯೋಗ. ಉಳಿದ ಮೇಲೆ ನಿಮ್ಮ ಜೀವನ ಧರ್ಮ ಯೋಗ. ಆ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನ, ಬೇರೆಯವರ ಮಕ್ಕಳನ್ನು ನಿಮ್ಮ ಮಕ್ಕಳನ್ನಾಗಿ ನೋಡಿಕೊಂಡು ರೀತಿಯಿಂದ ಸಲಹೆ ತಯಾರು ಮಾಡುವಂಥ ಜವಾಬ್ದಾರಿ ಶಾಲೆಗಿದೆ. ಹಾಗೂ ಅದ್ಭುತ ವ್ಯಕ್ತಿಗಳಾಗುವಂಥ ಕನಸು ಎಲ್ಲ ಮಕ್ಕಳಿಗೂ ಇರಬೇಕು. ಕೊನೆಯದಾಗಿ ನಾನು ಮಕ್ಕಳಿಗೆ ಹೇಳೋದಿಷ್ಟೇ, ಮಕ್ಕಳೇ ದೊಡ್ಡ ಕನಸನ್ನ ಕಾಣಿ. ನಿಮ್ಮ ಕನಸೇ ಚಿಕ್ಕದಾಗ್ಬಿಟ್ರೆ ಸಾಧಿಸೋದೇನು ಇರೋದಿಲ್ಲ. ಅದಕ್ಕಾಗಿ ದೊಡ್ಡ ಕನಸನ್ನ ಕಾಣಿ. ಆ ಕನಸನ್ನ
ನನ್ಸ್ ಮಾಡಿಕೊಳ್ಳುವಂಥ ಯೋಗ ನಿಮ್ದಾಗ್ಲಿ. ನಮಸ್ಕಾರ. ಮಕ್ಕಳಿಗೆ ನಾವು ಶಿಕ್ಷೆ ಕೊಡ್ತಾ ಇದ್ದೀವಿ ಅಂದ್ರೆ ಅವ್ರ ಸರಿ ದಾರಿಯಲ್ಲಿ ನಡೀಲಿ ಅಂತ ಶಿಕ್ಷೆ ಕೊಡ್ತಾ ಇದ್ದೀವಿ. ಅದನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ. 8 ಗಂಟೆ 24 ಗಂಟೆಯಲ್ಲಿ 8 ಗಂಟೆ ಮಾತ್ರ ಮಕ್ಕಳು ನಮ್ಮ ಜೊತೆ ಇರ್ತಾರೆ, ಇನ್ನು 16 ಗಂಟೆ ನಿಮ್ ಜೊತೆನೇ ಇರ್ತಾರೆ. ಯಾರು ಜಾಸ್ತಿ ಹೇಳ್ಕೊಡ್ಬೇಕು? ಎಲ್ಲ ನೀವು ಫೀಸ್ ಕೊಡಲ್ವಾ ಟೀಚರ್ಗೆ, ಸ್ಕೂಲ್ಗೆ? ಹೇಳ್ಕೊಡ್ಬೇಕು ಅಂದ್ರೆ ನೋ, ನಾವೊಂದು ಸ್ವಲ್ಪ ಅಷ್ಟೇ ಹೇಳ್ಕೊಡಕ್ಕಾಗದು, ಮಿಕ್ಕಿದ್ ನೀವು ಅದನ್ನ ಫಾಲೋ ಮಾಡಬೇಕು. ಎಷ್ಟು ಜನ ಪೇರೆಂಟ್ಸು ಡೈರಿ ನೋಡ್ತಿದ್ದೀನ? ಅಷ್ಟೇ ನೋಡಿ, ಒಬ್ಬರಾರ ಕೈ ಎತ್ತಿದ್ರಲ್ಲಿ ಇಲ್ಲ, ಎತ್ತಲ್ಲ. ನೀವು ನಾನು ಹೇಳದೆ ಅಂತ ಎತ್ತಬೇಡಿ, ಇಡೀ ಅಪ್ಪ ಅಂದ್ರೆ ಹೋದಪ್ಪ, ಬೆಳಗ್ಗೆ ಹೋದ್ರೆ ಕೆಲಸ ಮಾಡ್ಕೊಂಡು ಸಾಯಂಕಾಲ ಬರ್ತಾರೆ, ಅವ್ರಿಗೆ ಟೈಮ್ ಇಲ್ಲ. ಅಮ್ಮ ಅಂದ್ರೆ ಬೆಳಗ್ಗೆ ಎದ್ದ ಅಡುಗೆ ಮಾಡಬೇಕು, ಅಯ್ಯೋ ಹೋಗ ಎಲ್ಲೇ ಕುಡ್ಸೋತ್ತಾಗಲ್ಲ. ಮತ್ತೆ ಯಾರು ನೋಡ್ಕೋತಾರೆ ಮಕ್ಕಳನ್ನ? ನಾವು ಮಕ್ಕಳನ್ನು ನೋಡ್ಕೋಬೇಕು, ಶಿಸ್ತು ಕಲಿಸ್ಬೇಕು, ವಿದ್ಯಾಭ್ಯಾಸನೂ ಕಲಿಸ್ಬೇಕು. ಆದ್ರೆ ಏನಾದ್ರು ಫೋನ್ ಬಂದ್ರೆ ಯಾರು ರೆಸ್ಪಾಂಡ್ ಮಾಡಲ್ಲ. ಫೀಸ್ ಕೇಳ್ತಾ ಇದ್ದಾರೆ, ಅದಕ್ಕೆ ನಾವು ರಿಸೀವ್ ಮಾಡ್ತೀವಿ. ನನಗೂ 70 ಜನ ಸ್ಟಾಫ್ ಇದ್ದಾರೆ, ಅವ್ರಿಗೂ ಸಂಬಳ ಕೊಡಬೇಕು. ಏನೇನೋ ಸಮಸ್ಯೆ ಇದೆ, ವಿದ್ಯಾಸಂಸ್ಥೆ ನಡೆಸೋದು ಅಷ್ಟು ಸುಲಭ ಅಲ್ಲ. ಸರ್ಕಾರದ 108 ಕಾನೂನುಗಳಿದೆ, ಅದನ್ನೆಲ್ಲ ನಾವು ತೂಗಿಸ್ಕೊಂಡು ಹೊಂದಿಸ್ಕೊಂಡು ಎಲ್ಲ ನಾವು ಹೋಗ್ತಾ ಇದ್ದೀವಿ. 18ನೇ ವರ್ಷ, ತುಂಬಾ ಕಷ್ಟ ಶಾಲೆ ನಡೆಸೋದು. ದಯಮಾಡಿ ಪೋಷಕರು ನಮ್ಮ ಶಾಲೆಯಿಂದ ಫೋನ್ ಬಂದ್ರೆ ಫಸ್ಟ್ ಅಟೆಂಡ್ ಮಾಡಿ. ಏನಾದ್ರು ನಿಮಗೆ ಸಮಸ್ಯೆ ಇದ್ರೆ ನನ್ನನ್ನು ಮೀಟ್ ಮಾಡಿ, ನಾನು ಸಾಲ್ವ್ ಮಾಡಿಕೊಡ್ತೇನೆ. ಅದನ್ನು ಬಿಟ್ಟು ದಯವಿಟ್ಟು ಅವಾಯ್ಡ್ ಮಾಡಬೇಡಿ. ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಬರಬೇಕು. ನೀವು ಒಂದು ಮಕ್ಕಳದು ಏನು ಡೆವಲಪ್ಮೆಂಟ್ ಆಗಿದೆ, ಮಕ್ಕಳು ನಿಜವಾಗ್ಲೂ ಓದ್ತಾ ಇದ್ದಾರಾ ಇಲ್ವಾ, ಆಕ್ಟಿವ್ ಆಗಿದ್ದಾರಾ ಇಲ್ವಾ, ಇವೆಲ್ಲ ತಿಳ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ. ಸಮಾಜಕ್ಕೆ ಮುಂದೆ ನಾವು ಬಿಟ್ಟು ಹೋಗೋ ಮಕ್ಕಳು ನಾವು ಕೊಡೋ ಸಂಸ್ಕಾರ ಶಿಸ್ತಿನಿಂದ ಬೆಳೆದೇ ಹೋದ್ರೆ, ನಾವಿವತ್ತು ಹೊಡಿದೇ ಹೋದ್ರೆ ನಾಳೆ ಪೊಲೀಸ್ನವರು ಹೊಡಿತಾರೆ. ಅದಕ್ಕೆ ಆಸ್ಪದ ಕೊಡಬಾರ್ದು ನಾವು. ದಯಮಾಡಿ ಎಲ್ಲ ಪೋಷಕರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ, ಆದರೆ ಇನ್ನೂ ಬರಬೇಕಾಗಿತ್ತು. 1000 ಮಕ್ಕಳು ಇಂಟು 2 ಇಲ್ಲೇ 2000 ಜನ ಇರಬೇಕಾಗಿತ್ತು. ಹೆಸರಾಂತ ಸಾಹಿತಿ ನಿರಂಜನ್ ವಾನಳ್ಳಿಯವರು ಬಂದರು. ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾನಿಲಯದ ಕುಲಪತಿಗಳು, ನನ್ನ ಗೆಳೆಯ, ಬಾಲ್ಯದ ಗೆಳೆಯ. ಇಷ್ಟು ದೂರದಿಂದ ಯಾಕೆ ಬಂದಿದ್ದಾರೆ ಇಲ್ಲಿ ಅಂದ್ರೆ ನಿಮ್ಮ ಜೊತೆ ಒಂದು 4 ಮಾತಾಡಬೇಕು ಅಂತ. ನೀವೆಲ್ಲರೂ ನಿಮ್ಮ ಪಾಡಿಗೆ ನೀವೇ ಮಾತಾಡಿದ್ರೆ ನಾನು ಯಾಕೆ ಕರೆಸ್ಬೇಕು ಅವ್ರನ್ನ? ಪ್ಲೀಸ್ ಗಿವ್ ಮೀ 10 ಮಿನಿಟ್ಸ್. ಮಾತಾಡಿ, ಆಮೇಲೆ ನೀವು ಎಷ್ಟಾರು ಮಾತಾಡಿ. ಮಕ್ಕಳಿಗಂತೂ ನಾವು ಬುದ್ಧಿ ಹೇಳಕ್ಕಾಗಲ್ಲ. ಟೀಚರ್ಗಳಿದ್ದಾರೆ, 60 ಜನ ಸ್ಟಾಫ್ ಇದ್ದಾರೆ ನಮ್ಮ ಶಾಲೆಯಲ್ಲಿ. ಎಲ್ಲರಿಗೂ ಬುದ್ಧಿ ಹೇಳಕ್ಕೆ ಅಂತಾನೆ ಇದ್ದಾರೆ. ನಮ್ಮ ಶಾಲೆಯಲ್ಲಿ ನಾವು ಬರೀ ಪುಸ್ತಕ ಅಥವಾ ಸಿಲೆಬಸ್ ಮಾತ್ರ ಹೇಳ್ಕೊಡ್ತಾ ಇಲ್ಲ. ನಾವು ಅದನ್ನು ಹೊರತುಪಡಿಸಿ ಬೇರೆದನ್ನು ಹೇಳ್ಕೊಡ್ತಾ ಇದ್ದೀವಿ. ನಿರಂಜನ್ ವಾನಳ್ಳಿ ಕೇಳಿದ್ರು, ಆಚಾರ್ಯ ವಿದ್ಯಾಶಾಲೆ ಅಂತ ಯಾಕೆ ಇಟ್ಟೆ ನೀನು ಅಂತ. ನಾನು ಅವರು ಓದಿದ್ದು ಒಂದೇ ಶಾಲೆಯಲ್ಲಿ, ರಾಮಕೃಷ್ಣ ಆಶ್ರಮದಲ್ಲಿ, ಮೈಸೂರಿನಲ್ಲಿ. ತುಂಬಾ ಸ್ಟ್ರಿಕ್ಟ್, ತುಂಬಾ ನಮಗೆ ಪ್ರಿನ್ಸಿಪಲ್ ಬಂದ್ರೆ ಸಾಕು ಹೆದರ್ಕೋತಿದ್ವಿ. ಯಾಕೆಂದ್ರೆ ಇಷ್ಟುದ್ದ ಬೆತ್ತ ಇರ್ತಿತ್ತು ಅವ್ರ ಕೈಯಲ್ಲಿ ಯಾವಾಗಲೂ. ನಮ್ಮ ಸ್ವಂತ ಆಮೇಲೆ ಮಾತು. ಆ ಶಿಸ್ತಲ್ಲಿ ಬೆಳೆದಿದ್ದಕ್ಕೆ ನಮ್ಗೆ ಇವತ್ತು ನಾವು ಸ್ವಲ್ಪ ಶಿಸ್ತಿನ ಜೀವನದಲ್ಲಿದ್ದೇವೆ. ನಾವು ಸುಮಾರಾಣಿಯವರು ಹೇಳಿದ್ರು, ನಿರಂಜನ ಹೇಳಿದ್ರು, ಮಕ್ಕಳಿಗೆ ಯಾರು ನೀವು ನನಗೆ ಪರ್ಮಿಷನ್ ಬೇಕು ನಿಮ್ಮ ಮಕ್ಕಳಿಗೆ ಹೊಡೆಯೋಕ್ಕೆ. ನಾವು ಸುಮ್ಮನೆ ಹೊಡಿತೀವ? ಒಂದು ಏಡಿ ಇತ್ತಂತೆ. ಏಡಿ ಅಂದ್ರೆ ಗೊತ್ತಲ್ಲ, ಕ್ರ್ಯಾಬ್. ಸಮುದ್ರದಲ್ಲಿ ಅದು ಯಾವಾಗಲೂ ಜಾಸ್ತಿ ಇರುತ್ತೆ. ಅದು ಯಾವಾಗಲೂ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಮುದ್ರದ ಅಲೆ ಬಂದು ಅದ್ರದ್ದು ಹೆಜ್ಜೆ ಗುರುತುಗಳನ್ನೆಲ್ಲ ಅಳಿಸ್ಕೊಂಡು ಹೊರಡೋಗುತ್ತಂತೆ. ಅವಾಗ ಒಂದು ಏಡಿ ಯೋಚನೆ ಮಾಡಿ ಕೇಳ್ತಂತೆ ಸಮುದ್ರಕ್ಕೆ, ನಾನು ನೀನು ಯಾವಾಗಲೂ ಜೊತೆಲೇ ಜೀವನ ಮಾಡ್ತೀವಿ,
ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ನಿನ್ನ ಹೊಟ್ಟೆ ಒಳಗೆ ಇರ್ತೀನಿ. ಆದರೂ ನಾನು ನಡ್ಕೊಂಬಂದ್ರೆ ನಾನು ಹೆಜ್ಜೆ ಗುರುತೆಲ್ಲ ಅಳಿಸ್ತಿಯಲ್ಲ, ನಿನಗೊಂಚೂರು ಬೇಜಾರಾಗಲ್ವಾ? ಅವಾಗ ಸಮುದ್ರ ಹೇಳುತ್ತಂತೆ, ಅಯ್ಯೋ ದಡ್ಡ, ಹಿಂದೆ ಈ ಏಡಿ ಹಿಡಿಯೋರು ಬರ್ತಾ ಇದ್ದಾರೆ, ಅವರೆಲ್ಲ ಬಂದು ನಿನ್ನನ್ನು ಹಿಡ್ಕೊಂಡು ಹೋಗ್ತಾರೆ. ಏಡಿ ಹೆಜ್ಜೆ ಇದೆ ಅಂದ್ರೆ ಇಲ್ಲಿ ಹೋಗ್ತಾ ಇದೆ ಏಡಿ, ಹಿಡ್ಕೊ ಅಂತ ಹಿಡ್ಕೊಂಡ್ಬಿಡ್ತಾರೆ. ನಾನು ಅಳಿಸ್ಕೊಂಡ್ ಬರ್ತಾ ಇದ್ದೀನಿ, ನಿನ್ನನ್ನು ಸೇವ್ ಮಾಡ್ತಾ ಇದ್ದೀನಿ ಅಂತ. ಹಾಗೆ ನಾವು ಸಂಸ್ಥೆಗೆ ಗೆಸ್ಟ್ ಆಗಿ ಬಂದಿರೋದು. ಸೊ ನನ್ನ ಇಲ್ಲಿ ಇನ್ವೈಟ್ ಮಾಡಿದ ಅರವಿಂದ್ ಸರ್ಗೆ ಅಂಡ್ ಫಾತಿಮಾ ಮ್ಯಾಮ್ಗೆ ತುಂಬಾ ಥ್ಯಾಂಕ್ಸ್. ಅಂಡ್ ಇನ್ನೊಂದು ಹೆಮ್ಮೆಯ ವಿಚಾರ ಏನಂದ್ರೆ, ಕ್ಯಾರ್ಪೇಟೆ ಇದು ನಮ್ಮ ಅಮ್ಮ ಓದಿದ ಊರು, ಬೆಳೆದಿದ ಊರು. ಸೊ ಈ ಊರಲ್ಲಿ ನಾನು ಇವತ್ತು ಗೆಸ್ಟ್ ಆಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ನಂಗೆ ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ. ಕ್ಯಾರ್ಪೇಟೆಗೆ ಬಂದಿದ ತಕ್ಷಣ ನಮ್ಮ ಅಮ್ಮನ ಎಕ್ಸೈಟ್ಮೆಂಟ್ ಹೇಗಿತ್ತು ಅಂದ್ರೆ, ಅವಾಗ ಇಲ್ಲಿ ಇದಿತ್ತು ಅದಿತ್ತು, ಇಲ್ಲಿ ಬ್ಯಾಕ್ ಸೈಡ್ ಇದೆ ನಮ್ಮಮ್ಮ ಓದಿದ ಸ್ಕೂಲು. ನಾನು ಯಾವಾಗ್ಲೂ ಚಿಕ್ಕವಳಿದ್ದಾಗ ಕ್ಯಾರ್ಪೇಟೆಗೆ ಬಂದಿದ್ದು. ಸೊ ಎಷ್ಟೋ ವರ್ಷಗಳಾದ್ಮೇಲೆ ಈಗ ಬರ್ತಾ ಇದ್ದೀನಿ. ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ನಿಮ್ಮನ್ನೆಲ್ಲ ನೋಡಿ ಇದ್ದಿದ್ದು ನಂಗೆ ಇಲ್ಲಿ ನಿಲ್ಲೋದಕ್ಕೂ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಎಸ್, ಆಕ್ಚುಲಿ ಸ್ಕೂಲ್ ಅಂದ್ರೆ ಬರೀ ಅಕಾಡೆಮಿಕ್ಸ್ ಅಲ್ಲ. ಇಲ್ಲಿನ ಮಕ್ಕಳು ನಿಜವಾಗ್ಲೂ ತುಂಬಾ ಲಕ್ಕಿ. ಬರೀ ಅಕಾಡೆಮಿಕ್ಸ್ ಅಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲೂ ತುಂಬಾ ಭಾಗಿಯಾಗಿದ್ದಾರೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಲೈಕ್ ಇವಾಗ ನಾನು ನೋಡಿದೆ, ಇವರು ಓದ್ ತಗೋಬೇಕಂದ್ರೆ ಅವರಲ್ಲಿ ಇದ್ದಿದ್ದ ಗತ್ತು, ಗಾಂಭೀರ್ಯ, ಆ ಡೆಡಿಕೇಶನ್, ಅದೆಲ್ಲ ನನಗೆ ನೋಡಿ ತುಂಬಾ ಖುಷಿ ಆಯ್ತು. ನಾನು ನಿಜವಾಗ್ಲೂ ನನ್ನ ಸ್ಕೂಲ್ ಡೇಸ್ಗೆ ಹೋಗ್ಬಿಟ್ಟೆ. ಆ ಮಾರ್ಚ್ ಪಾಸ್ಟ್ ಎಲ್ಲ ಮಾಡ್ಬೇಕಂದ್ರೆ ಒಂಥರ ಆ ಮನ್ಸಲ್ಲಿ ಆ ಪೇಟ್ರಿಯಾಟಿಸಮ್ ಅನ್ನೋದು ಹುಕ್ ಬರ್ತಿತ್ತು. ಲೈಕ್ ವಾಘಾ ಬಾರ್ಡರ್ ಅಲ್ಲಿ ಪೆರೇಡ್ ಹೇಗ್ ಮಾಡ್ತಾರೆ, ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅನ್ನೋಷ್ಟು ಖುಷಿ ಆಯ್ತು. ಆಮೇಲೆ ಮಕ್ಕಳು ಇಲ್ಲಿ ಡ್ಯಾನ್ಸ್ ಮಾಡ್ಬೇಕಂದ್ರೆ, ಪರ್ಫಾರ್ಮ್ ಮಾಡ್ಬೇಕಂದ್ರೆ ಅವ್ರ ಕಣ್ಣಲ್ಲಿ ಇದ್ದಿದ್ ಕಾಂತಿ, ಲೈಕ್ ನಾನ್ We the prefect members of Acharya Vidyashalaya realize the responsibility and don't the honors for the school honor and welfare of the students. We take oath to execute our responsibility with dignity, honor and dedication. We ensure the school management, staff and members of our houses that we will be respectful, obedient and always available to perform our duties with enthusiasm and abide by the rules and regulations of the school. We promise to be honest and sincere leaders of the school. We